Hi kids, welcome to Kids World. ಲಿಟಲ್ ರೆಡ್ ರೈಡಿಂಗ್ ಹುಡ್ ಒಂದಾನೊಂದು ಕಾಲದಲ್ಲಿ ಯಾವಾಗಲೂ ಹುಡ್ದೊಂದಿಗೆ ಕೆಂಪು ಕೇಪ್ ಅನ್ನು ಧರಿಸುತ್ತಿದ್ದ ಚಿಕ್ಕ ಹುಡುಗಿ ಇದ್ದಳು. ಎಲ್ಲರೂ ಅವಳನ್ನು ಲಿಟಲ್ ರೆಡ್ ರೈಡಿಂಗ್ ಹುಡ್ ಎಂದು ಕರೆಯುತ್ತಾರೆ. ಒಂದು ದಿನ ಅವಳ ತಾಯಿ ಕಾಡಿನಲ್ಲಿ ವಾಸಿಸುತ್ತಿದ್ದ ತನ್ನ ಅನಾರೋಗ್ಯದ ಅಜ್ಜಿಗೆ ಗುಡಿಗಳ ಬುಟ್ಟಿಯನ್ನು ತೆಗೆದುಕೊಂಡು ಹೋಗುವಂತೆ ಕೇಳಿದಳು. ಲಿಟಲ್ ರೆಡ್ ರೈಡಿಂಗ್ ಹುಡ್ ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿರುವಾಗ ಅವಳು ದೊಡ್ಡ ಸ್ನೇಹಪರವಾಗಿ ಕಾಣುವ ತೋಳವನ್ನು ಭೇಟಿಯಾದಳು. ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆಂದು ತೋಳ ಕೇಳಿತು ಮತ್ತು ಲಿಟಲ್ ರೆಡ್ ರೈಡಿಂಗ್ ಹುಡ್ ತನ್ನ ಅಜ್ಜಿಯ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳಿದಿಲ್ಲ. ತೋಳ ಗುಟ್ಟಾಗಿ ತನ್ನ ಅಜ್ಜಿಗೆ ಕೆಲವು ಹೂವುಗಳನ್ನು ಆರಿಸುವಂತೆ ಸೂಚಿಸಿತು. ಅಷ್ಟರಲ್ಲಿ ಅಜ್ಜಿಯ ಮನೆಗೆ ಧಾವಿಸಿದ ತೋಳ ಅಜ್ಜಿಯ ಮನೆಗೆ ಆಗಮಿಸಿತು ಮತ್ತು ಲಿಟಲ್ ರೆಡ್ ರೈಡಿಂಗ್ ಹುಡ್ ಎಂದು ನಟಿಸಿತು. ಅಜ್ಜಿಯನ್ನು ಮೋಸಗೊಳಿಸಿ ಬಚ್ಚಲಲ್ಲಿ ಬಚ್ಚಿಟ್ಟರು. ಲಿಟಲ್ ರೆಡ್ ರೈಡಿಂಗ್ ಹುಡ್ ಬಂದಾಗ ಅವಳು ತನ್ನ ಅಜ್ಜಿಯ ಬಗ್ಗೆ ವಿಚಿತ್ರವಾದದ್ದನ್ನು ಗಮನಿಸಿದಳು. ನಿನಗೆ ಎಷ್ಟು ದೊಡ್ಡ ಕಣ್ಣುಗಳಿವೆ, ಲಿಟಲ್ ರೆಡ್ ರೈಡಿಂಗ್ ಹುಡ್ ಹೇಳಿದರು. ನಿಮ್ಮನ್ನು ನೋಡುವುದು ಉತ್ತಮ ಎಂದು ತೋಳ ಉತ್ತರಿಸಿತು. ತೋಳವು ಪುಟಿಯುವ ಹಂತದಲ್ಲಿದ್ದಂತೆಯೇ ಲಿಟಲ್ ರೆಡ್ ರೈಡಿಂಗ್ ಹುಡ್ ಮತ್ತು ಅವಳ ಅಜ್ಜಿಯನ್ನು ಉಳಿಸಲು ಕೆಚ್ಚೆದೆಯ ಮರಕಡಿಯುವವನು ಬಾಗಿಲಿನ ಮೂಲಕ ಸಿಡಿದನು. ಮರಕಡಿಯುವವನು ತೋಳವನ್ನು ಓಡಿಸಿದನು ಮತ್ತು ಲಿಟಲ್ ರೆಡ್ ರೈಡಿಂಗ್ ಹುಡ್ ಅಪರಿಚಿತರೊಂದಿಗೆ ಮಾತನಾಡುವ ಬಗ್ಗೆ ಪ್ರಮುಖ ಪಾಠವನ್ನು ಕಲಿತನು. Thanks for watching. Please like, share and subscribe for more such videos.